ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಲೇಶ್. ಸೊ ಇವತ್ತು ಏನು ಅಂತಂದರೆ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ. ಅದರಲ್ಲೂ ಕೂಡ ನದಿ ನದಿ ವ್ಯವಸ್ಥೆ ಬಗ್ಗೆ, ಅದರಲ್ಲೂ ಕೂಡ ಕಾವೇರಿ ನದಿ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಏನು ಕರ್ನಾಟಕದಲ್ಲಿ ಫಸ್ಟ್ ಕರ್ನಾಟಕ ನದಿ ವ್ಯವಸ್ಥೆ ಬಗ್ಗೆ ನೋಡೋಣ. ಏನು ಅಂತಂದರೆ ನದಿಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಏನು ಫೋಟೋಮಾಲಜಿ ಅಂತ ಕರಿತೀವಿ. ಫೋಟೋಮಾಲಜಿ. ಇನ್ನು ನೆಕ್ಸ್ಟ್ ಸರೋವರ ಕುರಿತು ಅಧ್ಯಯನ ಮಾಡೋದನ್ನು ಲಿಮ್ನಾಲಜಿ ಅಂತ ಕರಿತೀವಿ. ಲಿಮ್ನಾಲಜಿ ಎನ್ನುವರು ಕರ್ನಾಟಕದಲ್ಲಿ ಹುಟ್ಟುವಂಥ ನದಿಗಳು ಅಂತಿಮವಾಗಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ರಾಜ್ಯದ ನದಿಗಳನ್ನು 2 ಮುಖ್ಯ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಸೊ ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು. ಸೊ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳು ಯಾವ್ಯಾವ ಬರ್ತವೆ? ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ, ಪಾಲಾರ್. ಸೊ ಇವೆಲ್ಲವೂ ಕೂಡ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಇನ್ನು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಎಲ್ಲಿ ಸೇರ್ತವೆ? ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಕಾಳಿ, ಶರಾವತಿ, ನೇತ್ರಾವತಿ, ಮಹದಾಯಿ, ಅಘನಾಶಿನಿ ಇವೆಲ್ಲವೂ ಕೂಡ ಏನು ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿಗಳಾಗಿವೆ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು 7 ನದಿ ವ್ಯವಸ್ಥೆಗಳನ್ನ ನಾವು ನೋಡ್ತೀವಿ. 1 ಕಾವೇರಿ ನದಿ, 2ನೇದು ಕೃಷ್ಣ, 3 ಗೋದಾವರಿ, 4 ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ 5ನೇದು, ಸೊ 6ನೇದು ಪಾಲಾರ್, 7ನೇದು ಪಶ್ಚಿಮಕ್ಕೆ ಹರಿಯುವಂತಹ ನದಿ ವ್ಯವಸ್ಥೆಗಳನ್ನ ನೋಡ್ತೀವಿ. ಒಟ್ಟು 7 ನದಿ ವ್ಯವಸ್ಥೆಗಳನ್ನ ನಾವಿಲ್ಲಿ ಕರ್ನಾಟಕದಲ್ಲಿ ಕಾಣ್ಬೋದಾಗಿದೆ. ಇದರಲ್ಲಿ ನಾವು ಫಸ್ಟ್ ಕಾವೇರಿ ನದಿ ಬಗ್ಗೆ ನೋಡೋಣ. ಮೇಯ್ನಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ನದಿ ವಿಚಾರವನ್ನು ಕೇಳ್ತಕ್ಕಂಥದ್ದು ಕಾವೇರಿ ನದಿ ಬಗ್ಗೆ. ಅದೇ ಬಿಟ್ಟರೆ ಇನ್ನು ಕೃಷ್ಣಾ ನದಿ ಬಗ್ಗೆ ಅತಿ ದೊಡ್ಡ ನದಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಒಂದು ನದಿಯಾಗಿದೆ. ಸೊ ಕಾವೇರಿ ನದಿ ದಕ್ಷಿಣ ಭಾರತದ ಅತ್ಯಂತ ವಿವಾದಾತ್ಮಕ ನದಿಯಾಗಿದೆ. ಇದನ್ನು ದಕ್ಷಿಣ ಗಂಗೆ ಅಂತ ಕರಿತೀವಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ತಮಿಳುನಾಡಿನ ಕಾವೇರಿಪಟ್ಟಣಂ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನೆಕ್ಸ್ಟ್, ಈ ನದಿಯು ಒಟ್ಟು ಉದ್ದ 805 ಕಿಲೋಮೀಟರ್, ಕರ್ನಾಟಕದಲ್ಲಿ 383 ಕಿಲೋಮೀಟರ್ ಹರಿದು ಕರ್ನಾಟಕ ರಾಜ್ಯದ ಅತಿ ಉದ್ದವಾದಂತಹ ನದಿ ಇದಾಗಿದೆ. ಕಾವೇರಿ ನದಿಯ ಒಟ್ಟು ಜಲಾನಯನ ಪ್ರದೇಶ 81,115 ಕಿಲೋಮೀಟರ್ 81,115 ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಇನ್ನು ಈ ನದಿ ಅತಿ ಹೆಚ್ಚು ಸಂಚಯನಗೊಂಡಿದ್ದು ತಮಿಳುನಾಡಿನಲ್ಲಿ 54.2% ತಮಿಳುನಾಡಲ್ಲಿ ಸಂಚಯನಗೊಂಡಿದೆ. ಇನ್ನು ಕರ್ನಾಟಕದಲ್ಲಿ 42.2%, ಇನ್ನು ಕೇರಳದಲ್ಲಿ 3% ಸಂಚಯನಗೊಂಡಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ನದಿಯು 3 ಸುಂದರ ಜಲಪಾತಗಳನ್ನ ನಿರ್ಮಿಸುತ್ತೆ. ಅವ್ಯಾವು ಅಂದರೆ ಶಿವನ ಸಮುದ್ರ, ಇದರಲ್ಲಿ 2 ಮುಖ್ಯ ಜಲಪಾತಗಳಿವೆ. ಸೊ ಅವು 100 ಮೀಟರ್ ಎತ್ತರ ಉಳ್ಳಂಥವು. ಸೊ ಇದು ಮೊದಲನೇದು ಯಾವುದು ಅಂತಂದರೆ ಗಗನಚುಕ್ಕಿ. ಇದು ಮಂಡ್ಯದಲ್ಲಿ ಬರ್ತದೆ. ಇದನ್ನು ಕಾವೇರಿಯ ಎಡಕವಲು ಅಂತ ಕರಿತೀವಿ. ಇನ್ನು ಬರಚುಕ್ಕಿ ಅಂತ ಒಂದು ಬರುತ್ತೆ. ಇದು ಚಾಮರಾಜನಗರದಲ್ಲಿ ಜಿಲ್ಲೆಯಲ್ಲಿ ಕಾಣಿಸುತ್ತೆ. ಇದು ಕಾವೇರಿ ನದಿಯ ಬಲಕವಲು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡಿದರೆ 2ನೇ ಜಲಪಾತ ಚುಂಚನಕಟ್ಟೆ. ಇದು ಮೈಸೂರಲ್ಲಿ ಕಂಡುಬರುತ್ತೆ. 20 ಮೀಟರ್ ಎತ್ತರ ಇರತಕ್ಕಂಥದ್ದು ನಾವು ಕಾಣ್ಬೋದು. ಇನ್ನು ಹೊಗೆನಕಲ್ ಜಲಪಾತ ಎಲ್ಲಿ ಬರುತ್ತೆ ಅಂದರೆ ತಮಿಳುನಾಡಲ್ಲಿ ಬರುತ್ತೆ. ಇದು 25 ಮೀಟರ್ ಎತ್ತರ ಇರತಕ್ಕಂಥದ್ದು ನಾವು ಕಾಣ್ಬೋದು. ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಕಾವೇರಿ ನದಿಗೆ ನಾವು ನೋಡ್ಬೋದು. 1902ರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರ ಬಳಿ ಸ್ಥಾಪಿಸಲಾಯಿತು ಮೊದಲ ಜಲವಿದ್ಯುತ್ ಯೋಜನೆ. ಈ ಯೋಜನೆ ಹೆಸರು ಕೆ. ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ. ಈ ಯೋಜನೆ ವಿದ್ಯುತ್ತನ್ನು ಮೊದಲು ಎಲ್ಲಿ ಕೊಟ್ಟರು ಅಂದರೆ KGF ಕೋಲಾರದ ಚಿನ್ನದ ಗಣಿಗೆ ಒದಗಿಸಲಾಯಿತು. ಯಾವಾಗ? 1903ರಲ್ಲಿ. 1905ರಲ್ಲಿ ಮೊದಲ
ವಿದ್ಯುತ್ ಪಡೆದಂತಹ ನಗರ ಯಾವುದು ನಮ್ಮ ಭಾರತದಲ್ಲಿ? ಬೆಂಗಳೂರು. 1906ರಲ್ಲಿ ಮೈಸೂರಿಗೆ ಕೊಟ್ಟಿದ್ದನ್ನು ನಾವು ಕಾಣ್ಬೋದು. 1905ರಲ್ಲಿ ಬೆಂಗಳೂರು, 1906ರಲ್ಲಿ ಮೈಸೂರು ವಿದ್ಯುತ್ತನ್ನು ಪಡೆಯಿತು. ಇಡೀ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಪಡೆದಂಥ ನಗರ ಯಾವುದು ಅಂದರೆ ಜಪಾನ್ನ ಟೋಕಿಯೋ ನಗರ. ಕಾವೇರಿ ಮತ್ತು ಅದರ ಉಪನದಿ ದಡದ ಮೇಲಿನ ನಗರಗಳು ಯಾವುವು? ಕಾವೇರಿ ಮತ್ತು ಅದರ ಉಪನದಿಯ ದಡದ ಮೇಲಿರುವಂಥ ನಗರಗಳು ಯಾವುವು? ತಲಕಾವೇರಿ, ಮೆಟ್ಟೂರು, ತಾಂಜಾವೂರು, ಕುಂಭಕೋಣಂ ಇವೆಲ್ಲವೂ ಕೂಡ ಕಾವೇರಿ ಮತ್ತು ಅದರ ಉಪನದಿಯ ದಡದ ಮೇಲೆ ಬರ್ತಕ್ಕಂಥವು. ಇನ್ನು ನೆಕ್ಸ್ಟು ನಾವಿಲ್ಲಿ ನೋಡ್ಬೋದು, ಕಾವೇರಿ ನದಿ 3 ದ್ವೀಪಗಳನ್ನ ನಿರ್ಮಿಸುತ್ತೆ. ಯಾವುವು ಅಂದರೆ ಶ್ರೀರಂಗಪಟ್ಟಣ ಆದಿರಂಗ ಅಂತ ಕರಿತೀವಿ, ಶಿವನ ಸಮುದ್ರ ಮಧ್ಯರಂಗ ಅಂತ ಕರಿತೀವಿ, ಶ್ರೀರಂಗ ಅಂತ್ಯರಂಗ ಅಂತ ಕರಿತೀವಿ. ಸೊ ಈ ರೀತಿ 3 ದ್ವೀಪಗಳನ್ನ ಇದು ನಿರ್ಮಿಸಿರೋದನ್ನ ನಾವು ಕಾಣ್ಬೋದಾಗಿದೆ. ಇನ್ನು ನೆಕ್ಸ್ಟ್, ಕಾವೇರಿ ನದಿಗೆ ಪ್ರಸಿದ್ಧವಾದ 2 ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಯಾವುದು ಅಂತಂದರೆ KRS ಕೃಷ್ಣರಾಜಸಾಗರ ಮಂಡ್ಯದಲ್ಲಿ ಕಟ್ಟಿದ್ದು 1931ರಲ್ಲಿ. ಇನ್ನು ಮೆಟ್ಟೂರು ಗ್ರ್ಯಾಂಡ್ ಸ್ಟ್ಯಾನ್ಲಿ ಜಲಾಶಯ, ಇದು ತಮಿಳುನಾಡು ಮೆಟ್ಟೂರಲ್ಲಿ ಕಟ್ಟಲಾಯಿತು. ಕಾವೇರಿ ನದಿಯ ಉಪನದಿಗಳು ಅರ್ಕಾವತಿ, ಸುವರ್ಣವತಿ, ಹಾರಂಗಿ, ಹೇಮಾವತಿ, ಕಬಿನಿ, ನುಗು, ಶಿಂಷಾ, ಲಕ್ಷ್ಮಣತೀರ್ಥ, ಮೊಯಾರ್ ಮತ್ತು ಭವಾನಿ, ಲೋಕಪಾವನಿ, ಹೊನ್ನುಹೊಳೆ. ಸೊ ಇವೆಲ್ಲವೂ ಕೂಡ ಏನು ಕಾವೇರಿ ನದಿಯ ಉಪನದಿಗಳಾಗಿವೆ. ಸೊ ಮೊಯಾರ್ ನದಿ ಏನಿದೆಯಲ್ಲ, ಈ ಮೊಯಾರ್ ನದಿ ಏನಾಗಿದೆ, ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಇರುವಂಥ ಗಡಿ ರೇಖೆಯಾಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅದು ಮೊಯಾರ್ ನದಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಉಪನದಿಗಳು ಯಾವ್ಯಾವ ಬರ್ತವೆ ಉಪನದಿಗಳು. ಸೊ ನಾವು ಫಸ್ಟ್ ನೋಡಿದ್ರೆ ಹೇಮಾವತಿ ನೋಡ್ತೀವಿ. ಹೇಮಾವತಿ ನದಿ ಅಡ್ಡಲಾಗಿ ಹಾಸನ ಜಿಲ್ಲೆಯ ಗೊರೂರಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಹೇಮಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಪೂರ್ವ ಭಾಗದಲ್ಲಿ ಜನಿಸುತ್ತೆ. ಪೂರ್ವಾಭಿಮುಖವಾಗಿ ಹರಿದು KRS ಜಲಾಶಯದ ಅಂಬಿಗರ ಹಳ್ಳಿಯ ಬಳಿ ಮುಂಭಾಗದಲ್ಲಿ ಕಾವೇರಿ ನದಿಯನ್ನು ಸೇರ್ತದೆ. ಹೇಮಾವತಿ ನದಿ ಸುಮಾರು 245 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಹೇಮಾವತಿ ನದಿ ಇದರ ಉಪನದಿ ಯಾವುದು ಅಂದರೆ ಯಗಚಿ, ಇದಕ್ಕೆ ಇನ್ನೊಂದು ಹೆಸರು ಬದರಿ ಅಂತ. ಸುಮಾರು 5410 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. 5410 ಜಲಾನಯನ ಪ್ರದೇಶ. ಇನ್ನು ನೆಕ್ಸ್ಟ್ ಎರಡನೇದು ನೋಡೋದಾದರೆ ಲಕ್ಷ್ಮಣತೀರ್ಥ ನದಿ. ಇದು ಅತ್ಯಂತ ಸಿಹಿ ನೀರಿನ ನದಿಯಾಗಿದೆ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮಿಸಿ ಇರ್ಪು ಜಲಪಾತವನ್ನು ನಿರ್ಮಿಸಿದೆ. ಇದು 60 ಮೀಟರ್ ಎತ್ತರ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಆಮೇಲೆ KRS ಅನ್ನು ಸೇರುವ ಮುಂಚೆ ಕಾವೇರಿ ನದಿಯನ್ನು ರಾಮೇನಹಳ್ಳಿ, KRS ಸೇರುವ ಮುಂಚೆ ಕಾವೇರಿ ನದಿಯನ್ನು ಸೇರುತ್ತೆ. ಎಲ್ಲಿ ಅಂದರೆ ರಾಮೇನಹಳ್ಳಿ ಬಳಿ ಸೇರುತ್ತೆ. ಇದರ ಉಪನದಿ ಯಾವುದು ಅಂದರೆ ಲಕ್ಷ್ಮಣ ತೀರ್ಥದ ಉಪನದಿ ಯಾವುದು ಅಂದರೆ ರಾಮತೀರ್ಥ ಅಂತ ನದಿ ಇದೆ, ಅದು ಇದರ ಉಪನದಿಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನುಗು ನದಿ. ಇದು ಕೂಡ ಕಾವೇರಿ ನದಿಯ ಒಂದು ಉಪನದಿ. ಇದು ಮೈಸೂರಿನ ಪ್ರಧಾನ ನದಿಯಾಗಿದೆ. ಮೈಸೂರಿನ HD ಕೋಟೆಯ ಬಿರುವಾಳ ಎಂಬಲ್ಲಿ ನುಗು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇನ್ನು ನೆಕ್ಸ್ಟು ನದಿ ನೋಡಿದರೆ ಕಬಿನಿ ನದಿ. ಈ ಕಬಿನಿ ನದಿ ಕೇರಳದ ವೈನಾಡಿನಲ್ಲಿ ಮಾನಂತವಾಡಿಪುಳ ಮತ್ತು ಪಾನಮ್ರಪುಳ ಎಂಬ 2 ಜಲಮೂಲಗಳಿಂದ ಉಗಮವಾಗುವುದು. ಈ ನದಿಯ ಒಟ್ಟು ಉದ್ದ 230 ಕಿಲೋಮೀಟರ್ ದೂರ ಹರಿಯುವುದು. ಇದರ ಒಟ್ಟು ಜಲಾನಯನ ಪ್ರದೇಶ 7040 ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು ನಾವು ಕಾಣ್ಬೋದಿದೆ. ನುಗು ಮತ್ತು ಗುಂಡ್ಲು ಎಂಬ 2 ಉಪನದಿಗಳನ್ನು ಹೊಂದಿದೆ. ಸೊ ಇದು ಟಿ ನರಸೀಪುರದಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ. ಮೈಸೂರಿನ ಬಿದರಹಳ್ಳಿಯಲ್ಲಿ ಜಲಾಶಯ ನಿರ್ಮಿಸಲಾಗಿದೆ. ಇನ್ನು ಅರ್ಕಾವತಿ ನದಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಉಗಮಿಸುತ್ತೆ. ಇದು ಚಿಕ್ಕಬಳ್ಳಾಪುರ. ಇದು ಬೆಂಗಳೂರು
ಮಂಡಳಿಯ ಅವರು ಏನು ಮಾಡಿದ್ದಾರೆ ಅಂದರೆ, ಬೆಂಗಳೂರು ಜಲಮಂಡಳಿಯವರು ಬೆಂಗಳೂರು ನಗರಕ್ಕೆ ಅರ್ಕಾವತಿ ನದಿಯಿಂದ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಕುಡಿಯುವ ನೀರನ್ನು ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡಲಾಗ್ತಿದೆ. ಕುಡಿಯುವ ನೀರನ್ನು ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡಲಾಗ್ತಿದೆ. ಇದರ ಉದ್ದ ನಾವು ನೋಡೋದಾದರೆ, ಅರ್ಕಾವತಿ ನದಿಯ ಉದ್ದ ಸುಮಾರು 161 ಕಿಲೋಮೀಟರ್ ದೂರ ಕ್ರಮಿಸತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಇದರ ಉಪನದಿ ವೃಷಭಾವತಿ ಅಂತ ಉಪನದಿ. ಸೊ ಬೆಂಗಳೂರು ನಗರವು ಅರ್ಕಾವತಿ ಮತ್ತು ವೃಷಭಾವತಿ ನದಿಯ ದಂಡೆ ಮೇಲೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅರ್ಕಾವತಿ ಕಾವೇರಿ ನದಿಯನ್ನು ಸೇರುವ ಸ್ಥಳ ರಾಮನಗರ ಸಂಗಮ. ಇಲ್ಲಿ ಕಾವೇರಿ ನದಿಯನ್ನು ಸೇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಶಿಂಷಾ ನದಿ. ಶಿಂಷಾ ಇದು ತುಮಕೂರು ದೇವರಾಯನ ದುರ್ಗದಲ್ಲಿ ಕಂಡುಬರುತ್ತೆ. ಇನ್ನು ಇದರ ಇನ್ನೊಂದು ಹೆಸರು ಕಡಂಬ ಹೊಳ್ಳ. ಮತ್ತು ಇದು 130 ಕಿಲೋಮೀಟರ್ ದೂರ ಕ್ರಮಿಸ್ತಕ್ಕಂಥದ್ದು ನಾವು ಕಾಣ್ಬೋದು. ಇದು ಮಂಡ್ಯ ಜಿಲ್ಲೆಯ ಶಿವನಸಮುದ್ರ ಜಲಪಾತದ ಹಿಂದೆ ಕಾವೇರಿ ನದಿಯನ್ನು ಸೇರುತ್ತೆ. ನೆಕ್ಸ್ಟು ನದಿ ನೋಡೋದಾದರೆ ಹೊನ್ನುಹೊಳೆ ಅಥವಾ ಸುವರ್ಣಾವತಿ ಅಂತ ಕರಿತೀವಿ. ಇದರ ಉಗಮ ಚಾಮರಾಜನಗರ ಕೊಳ್ಳೇಗಾಲ. ಇದು ಹುಟ್ಟಿದ್ದು ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ. ಇದು ತಲಕಾಡಿನ ಬಳಿ ಕಾವೇರಿ ನದಿಯನ್ನು ಸೇರತಕ್ಕಂಥದ್ದು ನಾವು ಕಾಣ್ಬೋದು. ಇದರ ಉಪನದಿ ಯಾವುದು? ಚಿಕ್ಕ ಹೊಳೆ ಅಂತ ಇದಕ್ಕೆ ಉಪನದಿ ಇದೆ. ಇನ್ನು ಇದು ಮೊಯಾರ್ ನದಿ ಕರ್ನಾಟಕದ ಅತ್ಯಂತ ದಕ್ಷಿಣ ನದಿಯಾಗಿದೆ. ಇದು ಕರ್ನಾಟಕ ಹಾಗೂ ತಮಿಳುನಾಡುಗಳ ನಡುವೆ ಇರುವಂತಹ ಬಂಡೀಪುರ ಅರಣ್ಯದ ಮೂಲಕ ಹರಿದು ತಮಿಳುನಾಡಿನ ಭವಾನಿಯನ್ನು ಸೇರುತ್ತದೆ. ಇದು ಕರ್ನಾಟಕ ರಾಜ್ಯದ ದಕ್ಷಿಣ ಗಡಿ ರೇಖೆಯಾಗಿದೆ. ನೆನಪಿರಲಿ, ದಕ್ಷಿಣ ಗಡಿ ರೇಖೆ ಯಾವುದು? ಮೊಯಾರ್ ನದಿ. ಆಯಿತಾ. ಇನ್ನು ಹಾರಂಗಿ. ಈ ಹಾರಂಗಿ ನದಿ ಹುಟ್ಟಿದ್ದು ಯಾವುದು? ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟ. ಇದು ಕೊಡಗು ಬಳಿ ಕಾವೇರಿ ನದಿಯನ್ನು ಸೇರುತ್ತೆ. ಕೊಡಗಿನ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ. ಕಾವೇರಿ ನದಿಯನ್ನು ಸೇರುವ ಮೊದಲೇ ಈ ನದಿಗೆ ಅಡ್ಡಲಾಗಿ ಹಾರಂಗಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ನದಿ ನೋಡಿದರೆ ಲೋಕಪಾವನಿ. ಇದು ಮೇಲ್ಕೋಟೆಯಲ್ಲಿ ಜನಿಸುತ್ತೆ. ಶ್ರೀರಂಗಪಟ್ಟಣ ಸಮೀಪ ಕಾವೇರಿ ನದಿಯನ್ನು ಸೇರುತ್ತೆ. ಇದಿಷ್ಟು ನಾನು ಕಾವೇರಿ ನದಿ ಮತ್ತು ಅದರ ಉಪನದಿಗಳ ವ್ಯವಸ್ಥೆ ಬಗ್ಗೆ ನಾನು ಹೇಳಿರ್ತಕ್ಕಂಥದ್ದು. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾದಂಥ ಕೆಲವು ವಿಚಾರಗಳನ್ನ, ಕ್ಲಾಸಸ್ಗಳನ್ನ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಎಲ್ಲರೂ ಕೂಡ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸು ಸಿಸ್ಟರ್ಸ್ ಯಾರ್ಯಾರು ಎಕ್ಸಾಮ್ಗಳಿಗೆ ರೆಡಿ ಆಗ್ತಿದ್ದಾರೆ ಅವರಿಗೆ ಶೇರ್ ಮಾಡಿ. ಸೊ ಹಾಗೆ ಥ್ಯಾಂಕ್ ಯು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.